ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ವ್ಲಾಗ್ ಮಾಡಿರಲಿಲ್ಲ, ಸೊ ಫೈನಲಿ ವ್ಲಾಗ್ ಮಾಡ್ತಿದ್ದೀನಿ. ಹೌದು, ಎಲ್ಲರೂ ಜಾತ್ರೆಗೆ ಬಂದಿದ್ದೀವಿ. ಎಲ್ಲಿ ಅಂತ ಅಂದರೆ ಅದು ನಮ್ಮ ಅತ್ತೆಯವರ ತವ್ರ ಮನೆ. ಯಾವುದು ಅಂದರೆ ತುರುವೇಕೆರೆ ನಮ್ಮ ಅತ್ತೆಯವ್ರ ತವ್ರ ಮನೆ. ಅಲ್ಲಿ ಜಾತ್ರೆ ನಡೀತಿದೆ, ತುರುವೇಕೆರೆಯಲ್ಲಿ ಜಾತ್ರೆ ನಡೀತಿದೆ, ಅಲ್ಲಿಗೆ ಬಂದಿದ್ದೀವಿ. ಮನೆಯಿಂದ ವಾಕಬಲ್ ಡಿಸ್ಟೆನ್ಸು, ಸೊ ಎಲ್ಲರೂ ನಡ್ಕೊಂಡೇ ಹೋಗ್ತಿದ್ವಿ ಜಾತ್ರೆಗೆ. ಇಲ್ಲೇ ಹತ್ರ ಇದೆ, ಒಂದು 10 ಮಿನಿಟ್ಸ್ ಅಷ್ಟೇ. ಇದೇ ಜಾತ್ರೆ ಎಂಟ್ರೆನ್ಸು. ಜಾತ್ರೆ ಒಳಗೆ ಹೋಗ್ತಾ ಇದ್ದೀವಿ. ಈ ಜಾತ್ರೆಲಿ ಏನು ಸ್ಪೆಷಲ್ಲು ಅಂತ ಅಂದರೆ, ನೀವು ಹೋಗ್ತಾ ನೋಡ್ಬೋದು, ಅಲ್ಲಿ ನೋಡ್ತಿರ್ಬೋದು, ಸಿಡಿ ಆಚರಣೆ ಅನ್ನೋದನ್ನ ಇಲ್ಲಿ ಮಾಡ್ತಾರೆ. ನನಗೆ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿಗೆ. ಸೊ ನನಗೂ ಅದು ಏನು ಅಂತ ನನಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ. ಸೊ ಅಲ್ಲಿದ್ದವ್ರು ಹೇಳಿದ್ದೇನೆಂದರೆ ಸಿಡಿ ಆಚರಣೆ ಅಂತ ಮಾಡ್ತಾರೆ. ನೀವೆಲ್ಲರೂ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಅಲ್ಲಿ ಉಡುಸ್ಲಮ್ಮ ಅನ್ನೋ ಗ್ರಾಮ ದೇವತೆ ದೇವಸ್ಥಾನದ ಎದುರುಗಡೆನೆ ಸಿಡಿ ಕಂಬ ನಿಲ್ಲಿಸಿರ್ತಾರೆ. ಆ ಸಿಡಿ ಕಂಬಕ್ಕೆ ಯಾರು ಸಿಡಿ ಆಡ್ತಾರೆ ಅವ್ರನ್ನ ಬೆನ್ನಿಗೆ ಹಗ್ಗ ಕಟ್ಟಿ ಆ ಕಂಬಕ್ಕೆ ಕಟ್ಟಿರ್ತಾರೆ. ಅವರು ಸಿಡಿ ಆಡೋರು ಒಂದು ರೌಂಡ್ ದೇವಸ್ಥಾನದ ಎದುರುಗಡೆ ತಿರುಗ್ತಾರೆ. ಸೊ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸಿಡಿ ಆಚರಣೆ. ಸೊ ನಾವೆಲ್ಲರೂ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ಸಿಡಿ ಆಚರಣೆಗೋಸ್ಕರ. ಸಿಡಿ ಆಡೋದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ನನ್ನ ಮಕ್ಕಳು ಆಟ ಆಡ್ತೀವಿ ಅಂತ ಕರ್ಕೊಂಬಂದರು. ಜಾತ್ರೆಯಲ್ಲಿ ಬಂದರೆ ಅಬ್ವಿಯಸ್ಲಿ ಮಕ್ಕಳು ಆಟ ಆಡೋದಂತೂ ಕಾಮನ್ನು. ಆಟ ಆಡಿಸಿ ಅಂತ ಹಿಂಸೆ ಕೊಡ್ತಾರೆ. ಎಲ್ಲಿ ಮ್ಯೂಸಿಕ್ ಕಾಣಿಸುತ್ತೋ ಕೇಳಿಸುತ್ತೋ ಅಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ ಇಬ್ಬರೂ. ನೀವು ನೋಡ್ತಿದ್ದೀರಲ್ಲ, ಇದೇ ಗ್ರಾಮ ದೇವತೆನ ಮೆರವಣಿಗೆ ಮಾಡ್ಕೊಂಬಂದು ಸಿಡಿ ಕಂಬದ ಎದುರುಗಡೆ ನಿಲ್ಲಿಸ್ತಾರೆ. ನಾನು ಮೊದಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ವಿಡಿಯೋದಲ್ಲಿ ಸಿಡಿ ಹೇಗೆ ಆಡ್ತಾರೆ ಅಂತ. ಇವಾಗ ನೋಡಿ, ಈಗ ಡೈರೆಕ್ಟಾಗಿ ನೀವು ನೋಡ್ಬೋದು, ಅಲ್ಲಿ ಸಿಡಿ ಆಡೋರನ್ನ ಸಿಡಿ ಕಂಬಕ್ಕೆ ಹಗ್ಗದಿಂದ ಬೆನ್ನಿಗೆ ಕಟ್ಟಿರ್ತಾರೆ. ಅವರು ಒಂದು ರೌಂಡು ತಿರುಗ್ತಾರೆ. ಹಾಗೆ ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ ಯಾರು ಏನು ಹೆಸ್ರು ಅವ್ರದ್ದು, ಯಾವ ಊರಿಂದ ಅಂತ ಅಂದು ಸಿಡಿ ಆಡೋರ್ನ ಡೀಟೇಲ್ಸ್ನು ಕೂಡ ಅನೌನ್ಸ್ ಮಾಡ್ತಾರೆ. ಒಬ್ಬರ ಕೈಲಷ್ಟೇ ಸಿಡಿ ಆಡಿಸಲ್ಲ, ಒಬ್ಬರು ಒಂದು ರೌಂಡ್ ಆದಮೇಲೆ ಅದೇ ಥರ ಎಕ್ಸ್ಚೇಂಜ್ ಮಾಡ್ಕೊತಾರೆ. 6 ಜನ ಸಿಡಿ ಆಡ್ತಾರೆ. ಮತ್ತು ಇನ್ನೊಂದು ಏನಂತ ಅಂದರೆ, ಈಗ ಹರಕೆ ಏನಾದ್ರು ಕಟ್ಕೊಂಡಿದ್ರೆ ಭಕ್ತರು ಮಕ್ಕಳನ್ನ ತಂದು
ಸಿಡಿ ಕಂಬದ ಹತ್ರ ಕೂರಿಸ್ತಾರೆ, ಆ ಥರನೂ ಹರಕೆನ ತೀರಿಸ್ತಾರೆ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.